ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವತ್ತು ಕ್ವಿಕ್ಕಾಗಿ ರಸಮ್ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅರ್ಧ ಕಪ್ ಬೇಳೆ ಮತ್ತು ಅಕ್ಕಿನ ತೊಳೆದು ನೆನೆಗೆ ಇಟ್ಟಿದ್ದೀನಿ. ಟೊಮಾಟೊ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕ್ಯಾರೆಟು, ಬೀನ್ಸ್ ತೊಗೊಂಡಿದ್ದೀನಿ. ಹುಣಸೆ ನೆನೆ ಹಾಕಿಟ್ಟಿದ್ದೀನಿ. ಸೊ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕಿ ಸ್ವಲ್ಪ ಅದು ಗೋಲ್ಡನ್ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಆನಿಯನ್ ಹಾಕಿ, ಆನಿಯನ್ ಹಾಕಿದ್ಮೇಲೆ ಮತ್ತೆ ಒಂದು ಸರಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ ಹಾಕಿ, ಅರಿಶಿನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ತರಕಾರಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮಗೆ ಬೇಕಂದರೆ ನೀವು ಹಾಕ್ಕೋಬೋದು, ಮನೇಲಿತ್ತು ಅಂದರೆ, ಇಲ್ಲಾಂದರೆ ಬೇಡ. ಏನಂದರೆ ನೀವು ತರಕಾರಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತರಕಾರಿ ಹಾಕ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿದ್ದರೆ ನೀವು ಹಾಕ್ಕೋಬೋದು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಹಾಕಾದ್ಮೇಲೆ ಸ್ವಲ್ಪ ಅದು ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಈಗ ನೋಡ್ತಾ ಇದ್ದೀರಾ ನೀರು ಬಿಟ್ಕೊಂಡಿದೆ ಟೊಮೊಟೊ. ಸೊ ಹಾಗಾಗಿ ಇವಾಗ ನಾನು ಅಕ್ಕಿ ಮತ್ತು ಬೇಳೆ ಏನು ನೆನೆಸಿಟ್ಟಿದ್ದೆ ಅದನ್ನು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಮತ್ತು ಬೇಳೆ ಏನಿದೆ ಅದನ್ನು ಸಮವಾಗಿ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕಪ್ ಅಕ್ಕಿ ಮತ್ತು ಅರ್ಧ ಕಪ್ಪು ಬೇಳೆನ ತೊಗೊಂಡಿದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ತೀನಿ. ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ. ನಿಮ್ಮ ಮನೇಲಿ ಇನ್ ಕೇಸ್ ರಸಮ್ ಪೌಡರ್ ಇಲ್ಲ ಅಂದರೆ ಬಿಸಿಬೇಳೆಭಾತ್ ಪೌಡರ್ ಇದ್ದರೆ ಅದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಈಗ 2 ವಿಸಿಲ್ ಬಂದಿದೆ. ಸೊ ಇವಾಗ ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ. ಸೊ ಇವಾಗ ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ ಹೇಳಿ. ಈ ಟೈಮಲ್ಲಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹುಣಸೆಹಣ್ಣು ರಸ ಏನಿದೆ ನಾವು ನೆನೆಹಾಕಿದ್ವಲ್ಲ ಹುಣಸೆಹಣ್ಣು, ಅದನ್ನು ಹಾಕ್ಕೋಬೇಕು. ಅದು ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಾದಮೇಲೆ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ಮತ್ತೆ ಇನ್ನೊಂದು ಸಾರಿ ಬಿಸಿ ಮಾಡಬೇಕು ಅನ್ನೋದೇನಿರಲ್ಲ. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.